ಮಾರ್ಚ್ 3ರಂದು ಕೇತುಗ್ರಸ್ತ ರಕ್ತಚಂದ್ರಗ್ರಹಣ. ಚಂದ್ರಗ್ರಹಣದಂದು ರಾಜ್ಯದ ಪ್ರಮುಖ ದೇವಸ್ಥಾನಗಳು ಬಂದ್. ಯಾವ ದೇವಸ್ಥಾನಗಳು ಬಂದ್ ಆಗಿರುತ್ತೆ, ಎಲ್ಲಿ ದೇವಸ್ಥಾನಗಳು ಬಂದ್ ಆಗಿರುತ್ತೆ ಮತ್ತು ದೇವಸ್ಥಾನಗಳ ಸಮಯ ಏನಾದರೂ ಬದಲಾವಣೆ ಆಗಿರುತ್ತಾ? ಮಾರ್ಚ್ 3ರಂದು ಕೇತುಗ್ರಸ್ತ ರಕ್ತಚಂದ್ರಗ್ರಹಣ. ಚಂದ್ರಗ್ರಹಣದಂದು ರಾಜ್ಯದ ಪ್ರಮುಖ ದೇವಸ್ಥಾನಗಳು ಬಂದ್ ಆಗಿರುತ್ತೆ. ಯಾವ ದೇವಸ್ಥಾನಗಳು ಬಂದ್ ಆಗಿರುತ್ತೆ, ಯಾವ ದೇವಸ್ಥಾನಗಳ ಸಮಯದಲ್ಲಿ ಬದಲಾವಣೆಯಾಗುತ್ತೆ? ಚಂದ್ರಗ್ರಹಣದ ಸಂಪೂರ್ಣ ಅಪ್ಡೇಟ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕೊಡ್ತಾ ಇದ್ದೀವಿ. ಮಾರ್ಚ್ 3ರಂದು ಕೇತುಗ್ರಸ್ತ ಚಂದ್ರಗ್ರಹಣ ಇರುತ್ತೆ. ಚಂದ್ರಗ್ರಹಣದಿಂದ ರಾಜ್ಯದ ಪ್ರಮುಖ ದೇವಸ್ಥಾನಗಳು ಗ್ರಹಣದ ಸಮಯದಲ್ಲಿ ಬಂದ್ ಆಗಿರುತ್ತೆ. ಜೊತೆಗೆ ಯಾವ ದೇವಸ್ಥಾನಗಳು ಎಲ್ಲೆಲ್ಲಿ ಪೂಜೆಯ ಸಮಯದಲ್ಲಿ ವ್ಯತ್ಯಾಸವಾಗುತ್ತೆ ಮತ್ತು ಗ್ರಹಣದ ಸಮಯದಲ್ಲಿ ಯಾವ ದೇವಸ್ಥಾನಗಳು ಬಂದ್ ಆಗಿರುತ್ತೆ. ಅಶ್ವವೇಗ ನ್ಯೂಸ್ನಲ್ಲಿ ಗ್ರಹಣದ ಸಂಪೂರ್ಣ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಗ್ರಹಣದ ಸಮಯ ಬಂದಾಗ ದೇವಸ್ಥಾನಗಳನ್ನ ಮುಚ್ಚಲಾಗತ್ತೆ. ಗ್ರಹಣದ ಸಮಯದಲ್ಲಿ ಚಂದ್ರಗ್ರಹಣದಂದು ಪ್ರಮುಖ ದೇವಸ್ಥಾನಗಳಲ್ಲಿ ಪೂಜೆಯ ಸಮಯಗಳಲ್ಲೂ ಕೂಡ ವ್ಯತ್ಯಾಸವಾಗುವಂಥದ್ದು. ದೇವಸ್ಥಾನಗಳನ್ನ ಬಂದ್ ಮಾಡಲಾಗುತ್ತೆ. ಯಾವ ದೇವಸ್ಥಾನಗಳ ಸಮಯದಲ್ಲಿ ಬದಲಾವಣೆಯಾಗುತ್ತೆ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಯಾವ ದೇವಸ್ಥಾನಗಳು ಮುಚ್ಚಿರುತ್ತೆ, ಎಲ್ಲ ಅಪ್ಡೇಟ್ಸ್ ಅಶ್ವವೇಗ ನ್ಯೂಸ್ನಲ್ಲಿ. ಮಾರ್ಚ್ 3ರಂದು ಕೇತುಗ್ರಸ್ತ ರಕ್ತಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನದ ಸಮಯದಲ್ಲಿ ವ್ಯತ್ಯಾಸವಾಗುತ್ತೆ. ಕೇತುಗ್ರಸ್ತ ರಕ್ತಚಂದ್ರಗ್ರಹಣ ಮಾರ್ಚ್ 3ರಂದು. ಈ ಹಿನ್ನೆಲೆಯಲ್ಲಿ ಪ್ರಸಿದ್ಧವಾದಂಥ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಸಮಯದಲ್ಲಿ ವ್ಯತ್ಯಾಸವಾಗುತ್ತೆ. ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಧರ್ಮಸ್ಥಳ ಕ್ಷೇತ್ರ ಅಂದು ಮಧ್ಯಾಹ್ನ 1:30 ಮಾತ್ರ ಭಕ್ತರಿಗೆ ದರ್ಶನ ಭಾಗ್ಯ ಇರುತ್ತೆ. ಮತ್ತೆ ತದನಂತರ ರಾತ್ರಿ 7:30 ನಂತರ ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುತ್ತೆ. ಧರ್ಮಸ್ಥಳ ಮಂಜುನಾಥ ಆಡಳಿತ ಮಂಡಳಿಯಿಂದ ಸೂಚನೆ ಸಿಕ್ಕಿರುವಂಥದ್ದು. ಸುಪ್ರಸಿದ್ಧವಾದಂತಹ ಧರ್ಮಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಸಮಯದಲ್ಲಿ ಮಾರ್ಚ್ 3ರಂದು ಕೇತುಗ್ರಸ್ತ ಚಂದ್ರಗ್ರಹಣ ಇರೋ ಸಮಯದಲ್ಲಿ ವ್ಯತ್ಯಾಸವಾಗುತ್ತೆ. ಆ ದಿನ ಅದು ಮಧ್ಯಾಹ್ನ 1:30 ಮಾತ್ರ ಭಕ್ತರಿಗೆ ದರ್ಶನಕ್ಕೆ ಅವಕಾಶವಿರುತ್ತೆ ಧರ್ಮಸ್ಥಳದಲ್ಲಿ. ತದನಂತರ ರಾತ್ರಿ 7:30 ನಂತರ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿರುತ್ತೆ. ಧರ್ಮಸ್ಥಳ ಮಂಜುನಾಥ ಆಡಳಿತ ಮಂಡಳಿ ಈಗ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಅಂದು ಮಧ್ಯಾಹ್ನ 1:30 ಭಕ್ತರಿಗೆ ದರ್ಶನ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ತದನಂತರ ಮತ್ತೆ ರಾತ್ರಿ 7:30 ಭಕ್ತರಿಗೆ ದರ್ಶನದ ವ್ಯವಸ್ಥೆ ಇರುತ್ತೆ ಅಂತ ತಿಳಿಸಿದೆ ಈಗ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರದ ಆಡಳಿತ ಮಂಡಳಿ. ಈ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದೆ. ಮಧ್ಯಾಹ್ನ 1:30 ತದನಂತರ ಮತ್ತೆ ರಾತ್ರಿ 7:30 ದರ್ಶನಕ್ಕೆ ಅವಕಾಶವಿರುತ್ತೆ ಅನ್ನುವಂಥ ರೀತಿಯಲ್ಲಿ ಗ್ರಹಣದ ಸಮಯದಲ್ಲಿ ದೇವಸ್ಥಾನವನ್ನ ಬಂದ್ ಮಾಡಲಾಗುತ್ತೆ. ದೇವಸ್ಥಾನದ ಬಾಗಿಲನ್ನ ತೆಗೆದಿರೋದಿಲ್ಲ ಮತ್ತು ಗ್ರಹಣದ ಸಮಯದಲ್ಲಿ ದೇವಸ್ಥಾನಕ್ಕೆ ಆದಂಥ ಕೆಲವು ಕಟ್ಟುಪಾಡುಗಳು, ನಿಯಮಗಳು, ಆಚರಣೆ ಇರೋದ್ರಿಂದ ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದೇವಸ್ಥಾನಗಳು ಓಪನ್ ಇರೋದಿಲ್ಲ. ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ತೆಗೆದುಕೊಂಡ್ರೆ ಅಲ್ಲಿಯೂ ಕೂಡ ದರ್ಶನದ ಸಮಯದಲ್ಲಿ ಆ ದಿನ ವ್ಯತ್ಯಾಸವಿರುತ್ತೆ. ದಕ್ಷಿಣ ಕನ್ನಡ ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಧರ್ಮಸ್ಥಳ ಸುಪ್ರಸಿದ್ಧ ಕ್ಷೇತ್ರ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಅವತ್ತು ಮಧ್ಯಾಹ್ನ 1:30 ಭಕ್ತರಿಗೆ ಅವಕಾಶವಿರುತ್ತೆ. ತದನಂತರ ಮತ್ತೆ ಅದು ರಾತ್ರಿ 7:30 ನಂತರ ಭಕ್ತರಿಗೆ ಅವಕಾಶವನ್ನ ನೀಡಲಾಗತ್ತೆ ಅಂತ ಈಗ ದೇವಸ್ಥಾನದ ಆಡಳಿತ ಮಂಡಳಿ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಮಾರ್ಚ್ 3ರಂದು ಕೇತುಗ್ರಸ್ತ ಚಂದ್ರಗ್ರಹಣವಿದೆ. ನಾಡಿನ ಸುಪ್ರಸಿದ್ಧ ಕ್ಷೇತ್ರಗಳಲ್ಲಿ ಅವತ್ತು ದರ್ಶನ ಸಮಯದಲ್ಲಿ ವ್ಯತ್ಯಾಸವಾಗುತ್ತೆ. ಅದೇ ರೀತಿ ಈಗ ಧರ್ಮಸ್ಥಳ ಕ್ಷೇತ್ರದಲ್ಲಿಯೂ ಕೂಡ ದರ್ಶನ ಸಮಯದಲ್ಲಿ ವ್ಯತ್ಯಾಸವಿರುವಂಥದ್ದು.